ತುಂಬ ಮುದ್ದು ಇವನೊಬ್ಬ ಬಂದ. ಅವನಿಗೆ ಮಾತ್ರ ತಿನ್ನಿಸ್ತಾ ಇದೆಯಾ, ನನಗೆ ಮಾತ್ರ ತಿನ್ನಿಸ್ತಾ ಇಲ್ಲ ಅಂತ ಕಿತಾಪತಿ ಮಾಡೋದಕ್ಕೆ. ಎಲ್ಲಿದ್ನೋ ಗೊತ್ತಿಲ್ಲ, ಬೆಟ್ಟದ ಮೇಲೆ ಇದ್ನೋ ಅನಿಸುತ್ತೆ. ಅಲ್ಲಿಂದ ಇಳ್ಕೊಂಬಂದ್ಬಿಟ್ಟಿದ್ದಾನೆ. ಕಡಲೆಕಾಯಿ ಬೀಜ ಸುಲ್ಕೊಂಡು ತಿನ್ನೋದು ಅವ್ರಿಗೆ ಬರೋಲ್ಲ. ತಿನ್ರೋ ಅಂತ ಕೊಟ್ಟರೆ ಯಾರ ಬೇರೆನ ತಿಂತಾರೆ. ಅದಕ್ಕೋಸ್ಕರ ಸುಲಿದು ತಿನ್ನಿಸ್ತಾ ಇದ್ದೆ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹೆಸರುಬೇಳೆ ಪಾಯಸ ಮಾಡೋಣ ಬನ್ನಿ ಫ್ರೆಂಡ್ಸ್. ಯಶು ಪ್ರಾಣಿ ಪಕ್ಷಿ ಪ್ರೇಮಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಎಲ್ರಿಗೂ ಹೆಸರುಬೇಳೆದಲ್ಲಿ ಇದೊಂದೇ ಪಾಯಸ ಮಾಡೋಕ್ಕೆ ಬರೋದು ನನಗೆ. ಬೇರೆ ಬೇರೆ ಥರ ಮಾಡ್ತಾರೇನೋ ಅದು ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಶಾವಿಗೆ ಕೊಬ್ಬರಿ ಎಲ್ಲ ಹಾಕಿ ಮಾಡ್ತೀನಿ. ಹೆಸರುಬೇಳೆ 2 ಸರಿ ತೊಳೆದು ಬೇಯಕ್ಕಿಡ್ತಾ ಇದ್ದೀನಿ. ಸ್ವಲ್ಪ ತೊಗೊಂಡಿದ್ದೀನಿ ಹೆಸರುಬೇಳೆ ಅಷ್ಟೇ. ಹೆಸರುಬೇಳೆ 3/4 ಭಾಗ ಬೆಂದಿತ್ತು. ಇನ್ನೂ ನುಣ್ಣಗೆ ಬೆಂದರೆ ಹೆಸರುಬೇಳೆ ಪಾಯಸಕ್ಕೆ ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಬೇಯಲಿ ಅಂತೇಳಿ ಇಟ್ಬಿಟ್ಟು ಬಾಣಲಿ ಇಟ್ಕೊಂಡು ಶಾವಿಗೆ ಹುರ್ಕೊಳ್ಳೋಣ ಅಂಥೇಳಿ ಬಂದೆ. ಹಾಕ್ಲೋ ಬೇಡವೋ ಅಂದ್ಕೊಂಡು ಸ್ವಲ್ಪ ಹಾಕ್ಕೊಂಡು ಇದನ್ನು ಗೋಲ್ಡ್ ಕಲರ್ ಬರೋವರೆಗೂ ಹುರ್ಕೊಳ್ಬೇಕು. ಇದನ್ನ ಹುರ್ಕೊಂಡು ಪಾಯಸಕ್ಕೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹೆಸರುಬೇಳೆ ಬೇಯುವಾಗ ನೀರು ಹಾಕಿದ್ದೆ. ಅದು ಬೆಂದ ನಂತರ ಹಾಲು ಹಾಕಿದ್ದೀನಿ ಪಾಯಸಕ್ಕೆ. ಅದಾದಮೇಲೆ ಶಾವಿಗೆ ಹುರ್ಕೊಂಡಿದ್ದು ಹಾಕ್ಕೊಂಡು ತುಪ್ಪ ಇಟ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿರೋ ತುಪ್ಪ ಹಸುವಿಂದು. ಅದನ್ನು ಬಿಸಿಗಿಟ್ಟಿದ್ದೀನಿ. ಇದು ಟೊಮೆಟೊ ಬಾತ್ಗೆ ಹಾಕಿದ್ದೆ. ಪಲಾವ್ ಐಟಮಲ್ಲಿ ಬರುತ್ತೆ ಅಲ್ವಾ ಆ ಕಾಯಿ, ಅದರ ಹೆಸರು ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಿಮಗೆ ತೋರಿಸ್ದೆ ನಾನು. ಇದು ಹೆಸರು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏಲಕ್ಕಿ ತೊಗೊಂಡು ಅದನ್ನು ನುಣ್ಣಗೆ ಪುಡಿ ಮಾಡಿ ಹಾಕ್ಕೊಂಡೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ತುಪ್ಪ ಹಾಕಿದ್ರೆ ನಮಗೆ ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ತೀನಿ. ಅದಕ್ಕೇ ಗೋಡಂಬಿ ಹಾಕ್ಕೊಂಡು ಮತ್ತು ಅದಕ್ಕೇ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ ಉಬ್ಬಿ ಬರೋ ತನಕ. ಅದನ್ನು ಹುರ್ಕೊಂಡು ಪಾಯಸಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಏನಪ್ಪ ಇದು ಗೋಡಂಬಿ ಹಾಕಿದ್ದು ತೋರಿಸಿಲ್ಲ, ದ್ರಾಕ್ಷಿ ಹಾಕಿದ್ದು ತೋರಿಸಿಲ್ಲ, ಶಾವಿಗೆ ಹಾಕಿದ್ದು ತೋರಿಸಿಲ್ಲ, ಏಲಕ್ಕಿ ಹಾಕಿದ್ದು ತೋರಿಸಿಲ್ಲ, ಇದು ಒಂದು ಪಾಯಸನಾ? ಸಕ್ಕರೆ ಹಾಕೋದು ತೋರಿಸ್ತಾ ಇದ್ದೀನಿ. ಬೆಲ್ಲ ಹಾಕಿ ಮಾಡ್ಕೊಂಡು ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕೋದು ತೋರಿಸ್ತಾ ಇದ್ದೀನಿ. ಫೈನಲಿ ಪಾಯಸ ರೆಡಿ, ರುಚಿಯಾಗಿರೋ ಪಾಯಸ ರೆಡಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಪಾಯಸ ತಿನ್ನುವ. ತುಂಬ ಚೆನ್ನಾಗಿತ್ತು ಪಾಯಸ. ಇದೊಂದೇ ಹೆಸರುಬೇಳೆ ಪಾಯಸದಲ್ಲಿ ಮಾಡೋಕ್ಕೆ ಬರೋದು ನನಗೆ. ಅಲ್ಲ ಹೆಸರುಬೇಳೆದಲ್ಲಿ ಪಾಯಸ ಮಾಡೋಕ್ಕೆ ಬರೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.